ನಾಚಿಕೆ ಮಾನ ಮರ್ಯಾದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಬಿಟ್ಟು ಬಿಡಬೇಕು. ನಮ್ಮ ಮಕ್ಕಳು ಹೇಗಾದ್ರೂ ಸಾಯಿ, ಆದ್ರೆ ಊರವರ ಮಕ್ಕಳ ಮೇಲೆ ನಮ್ಮ ಎರಡೂ ಕಣ್ಣುಗಳನ್ನು ಇಟ್ಟುಕೊಂಡಿರ್ಬೇಕು. ಮುಂಜಾನೆ ಎದ್ದ ತಕ್ಷಣ ಬಾಲ್ಕನಿಯಲ್ಲಿ ಕೂತು ನ್ಯೂಸ್ ಪೇಪರ್ ಓದುದಲ್ಲ, ಹೋಗುವವರು ಬರುವವರ ಮೇಲೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ರೆಡಿ ಮಾಡ್ಕೊಳ್ಬೇಕು. ಮಕ್ಕಳಿಗೆ ಬೆಳವಣಿಗೆ ಹಾಗೂ ಕಲಿಯುವುದರ ಬಗ್ಗೆ, ಟೀನೇಜರ್ಸ್ಗೆ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಇಶ್ಯೂಸ್ ಹಾಗೆ ಅವರು ಹಾಕಿಕೊಳ್ಳುವಂತಹ ಡ್ರೆಸ್ಸಿನ ಬಗ್ಗೆ, ಮದುವೆಗೆ ಸಿದ್ಧರಾದವರಿಗೆ ಮದುವೆಯ ಬಗ್ಗೆ, ಮದುವೆ ಆದವರಿಗೆ ಮಕ್ಕಳಾಗುವ ಬಗ್ಗೆ, ಎಲ್ಲ ಇದ್ದು ಹ್ಯಾಪಿ ಫ್ಯಾಮಿಲಿ ಅಂತ ಇರುವವರಿಗೆ ಡಿವೋರ್ಸ್ ಆಗುವ ಬಗ್ಗೆ ಪ್ರತಿಯೊಂದರ ಮೇಲೆ ಕೂಡ ನಾವು ಕಮೆಂಟ್ ಪಾಸ್ ಮಾಡ್ಬೇಕಾಗ್ತದೆ, ಒಪಿನಿಯನ್ ಕೊಡ್ಬೇಕಾಗ್ತದೆ, ಕಿವಿ ತುಂಬಿಸ್ಬೇಕಾಗ್ತದೆ. ಬಿಲ್ಡಿಂಗ್ ನ ಮೂಲೆ ಮೂಲೆ, ಕಾಲನಿಯ ಪ್ರತಿಯೊಂದು ಕಾರ್ನರ್ ಅಲ್ಲಿ CCTV ತರ ಕೆಲಸ ಮಾಡ್ಬೇಕಾಗ್ತದೆ. ಶಾಲಕ ವಿಷಯ ಗೊತ್ತಾಯ್ತಾ? ರಮೇಶನ ಮಗ ರಾತ್ರಿ ಕುಟ್ಕೊಂಡು ಬರುವಂತಲ್ಲ, ಮತ್ತೆ ಕೆಲಸಕ್ಕೆ ಹೋಗುವ ಮಕ್ಕಳನ್ನು ಎಲ್ಲರನ್ನು ಹಿಡಿದು ಅವರ ಸ್ಯಾಲರಿ ಎಷ್ಟು ಅಂತ ಕೇಳಿ ನಮ್ಮ ಮಕ್ಕಳ ಜೊತೆ